ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಬೇಸಿಗೆಗೆ ಒಂದು ತಂಪಾಗಿರುವಂತಹ ಒಂದು ಫ್ರೂಟ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಸೊ ಮೊದಲಿಗೆ ಇದು ಸಿದೋಟ ಅಂತ ಹೇಳ್ತಾರೆ ಫ್ರೂಟ್ ಇದು. ಸೊ ಇದನ್ನು ತೊಗೊಂಡಿದ್ದೀನಿ. ಇದು ಒಂದು ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ಈ ಥರ ತಗೊಂಡು ಮಧ್ಯಕ್ಕೆ ಕಟ್ ಮಾಡಿ ಅದು ಹಣ್ಣಿನ ಬೀಜ ಏನಿದೆ ಅದೆಲ್ಲ ಕೂಡ ರಿಮೂವ್ ಮಾಡಬೇಕು, ತೆಗೆದುಬಿಡ್ಬೇಕು ಅದನ್ನು. ಸೊ ಅದನ್ನು ತೆಗೆದು ಬರೀ ಹಣ್ಣು ಮಾತ್ರ ಯೂಸ್ ಮಾಡ್ಕೋತಾ ಇರೋದು. ಸೊ ಸಿಪ್ಪೆ ಆಗಿರ್ಬೋದು ಮತ್ತು ಹಣ್ಣಿನ ಬೀಜ ಆಗಿರ್ಬೋದು ಇದೆಲ್ಲವೂ ಕೂಡ ತೆಗೆದು ಬಿಡಬೇಕು. ನೀಟಾಗಿ ಅದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿಕೊಂಡು ಜ್ಯೂಸನ್ನ ಮಾಡ್ಕೋಬೇಕು. ಸೊ ಈಗ ಯಾವ ಥರ ನೋಡ್ತಿದ್ದೀರ ಆ ಥರ ತೆಗೆದು ಇದನ್ನು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಮೊದಲಿಗೆ ಸ್ಪೂನಲ್ಲಿ ಎಣ್ಣೆ ಆಗಿತ್ತಲ್ವ, ಸ್ಪೂನಲ್ಲಿ ಎತ್ಕೊಳ್ಳೋಣ ಅಂತ ನೋಡಿದೆ. ಸೊ ಸ್ಪೂನಲ್ಲಿ ಆಗಲಿಲ್ಲ, ಹಾಗಾಗಿ ಚಾಕ್ನಿಂದ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಸಿಪ್ಪೆ ಹಾಕಬಾರ್ದು. ಸೊ ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆಗಂತೂ ಮಾಡಿಸಿದ ಜ್ಯೂಸ್ ಅಂತಲೇ ಹೇಳ್ಬೋದು. ತುಂಬ ಸ್ವೀಟಾಗಿರುತ್ತೆ, ತುಂಬಾ ಹೆಲ್ದಿಗೂ ಕೂಡ ಒಳ್ಳೆಯದು ಮತ್ತು ಅಷ್ಟೇ ರುಚಿ ಕೂಡ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಒಂದು ಸಲ ನೀವು ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ಕುಡಿತಾನೇ ಇರ್ತೀರ. ಸೊ ನಾನು ಕೂಡ ಅಷ್ಟೇ, ಇದು ಮೊದಲಿಗೆ ನಾವು ಹೊರಗಡೆನೇ ಕುಡ್ದಿದ್ದು. ಸೊ ತುಂಬ ಇಷ್ಟ ಆಗಿ ಇವಾಗ ಹಣ್ಣನ್ನೇ ತೊಗೊಬಂದು ಮನೆಯಲ್ಲೇ ಮಾಡ್ಕೊತೀವಿ ನಾವು. ಸೊ ನಾನೀಗ ನೈಟು ಊಟ ಎಲ್ಲ ಆದಮೇಲೆ ಇವಾಗ ತುಂಬ ಸೆಕೆ ಇದೆ ಅಲ್ವಾ, ಸೊ ಇದನ್ನು ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ನನಗಾಗಿರ್ಬೋದು, ನನ್ನ ಹಸ್ಬೆಂಡ್ಗಾಗಿರ್ಬೋದು, ಹಾಗೆ ಪಾಪುಗಾಗಿರ್ಬೋದು ಸಿಕ್ಕಾಪಟ್ಟೆ ಇಷ್ಟ. ಪರ್ಸ್ನಲಿ ನನಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ಯಾವಾಗಲೂ ಹೊರಗಡೆ ಹೋಗಿ ಕುಟ್ಕೊಂಬರ್ತಾಯಿದ್ವಿ. ಸೊ ಇವಾಗ ಮನೇಲೇ ಮಾಡೋಣ ಅಂದ್ಬಿಟ್ಟು ತಗೊಬಂದಿದೆ. ಈಗ ನಾನು ಒಂದೇ ಹಣ್ಣನ್ನು ಯೂಸ್ ಮಾಡಿ 3 ಗ್ಲಾಸಷ್ಟು ಜ್ಯೂಸ್ ಆಗಿದೆ. ಸೊ ಈಗ ಮೊದಲಿಗೆ ಇದನ್ನು ಎಲ್ಲವೂ ಕೂಡ ನೀಟಾಗಿ ಕಟ್ ಮಾಡ್ಕೊಬೇಕು. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಹೆಚ್ಚೆಚ್ಚು ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ. ಸೊ ಇದನ್ನು ಹಾಗೆ ಕೂಡ ತಿನ್ಬೋದು, ಹಣ್ಣನ್ನು ಸ್ವಲ್ಪ ಸಕ್ಕರೆ ನೆಂಚ್ಕೊಂಡು ಕೂಡ ತಿನ್ಬೋದು. ಬಟ್ ಜ್ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಯಾರಾದ್ರು ಗೆಸ್ಟ್ ಅಂತ ಬಂದಾಗ ಗೆಸ್ಟ್ಗಳಿಗೂ ಕೂಡ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ಕುಡಿತಾರೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಮೊದಲೇ ತೋರಿಸ್ದಂಗೆ ನೋಡಿ ಸಿಪ್ಪೆ ಎಲ್ಲ ತೆಗೆದು ಬರೀ ಹಣ್ಣು ಮಾತ್ರ ಹಾಕಿ ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಇವಾಗ ಒಂದು ಹಣ್ಣಲ್ಲಿ 3 ಗ್ಲಾಸಷ್ಟು ಜ್ಯೂಸ್ ಬರುತ್ತೆ. ಸೊ ತೀರಾ ತೆಳುವಾಗ್ಬಿಟ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಸೊ ಈಗ ಮೊದಲಿಗೆ ಎಲ್ಲವೂ ಕೂಡ ನೀಟಾಗಿ ಕಟ್ ಮಾಡಿ ಒಂದು ಪ್ಲೇಟ್ಗೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಕೂಡ ಅಷ್ಟೇ ಮನೇಲಿರುವಂಥದ್ದೇ. ಸೊ ಯಾವುದೇ ಥರದ ಹೊರಗಡೆ ತಂದು ಮಾಡಬೇಕು ಅನ್ನೋ ಥರ ಏನಿಲ್ಲ, ಮನೇಲಿ ಏನಿದೆಯೋ ಅದನ್ನೇ ಹಾಕಿ ಮಾಡ್ತಿರೋದು ಅಷ್ಟೇ. ಸೊ ಇವಾಗ ಮೊದಲಿಗೆ ಇದಿಷ್ಟು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದಾಗಿದೆ. ಇದು ಹಣ್ಣನ್ನು ಹಾಗೆ ಕೂಡ ತಿನ್ಬೋದು, ಬಟ್ ಜ್ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಮೊದಲಿಗೆ ನಾವು ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ, ಜ್ಯೂಸ್ ಜಾರು. ಅದಕ್ಕೆ ಪೂರ್ತಿಯಾಗಿ ಹಣ್ಣು ಏನು ತೊಗೊಂಡಿದ್ದೀನಿ ನಾನು ಅಷ್ಟನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಇದು ಹಣ್ಣು ಕೂಡ ಸ್ವಲ್ಪ ಸ್ವೀಟ್ ಇರುತ್ತೆ. ಸೊ ನಿಮಗೆ ಸ್ವೀಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 2.5 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಿಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೋಬಹುದು. ಸಕ್ಕರೆ ಹಾಕಿದ್ರೇ ಟೇಸ್ಟ್ ಬರೋದು, ಸ್ವೀಟಾಗಿರುತ್ತೆ. ಅದಾದಮೇಲೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಅಷ್ಟು ಹಾಕಿ ಆದಮೇಲೆ ಒಂದು ಅರ್ಧ ಲೋಟದಷ್ಟು, ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು, ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ತೀರಾ ಹಾಲನ್ನು ಕೂಡ ತುಂಬ ಜಾಸ್ತಿ ಹಾಕೋಬಾರ್ದು. ಅದಾದಮೇಲೆ ಐಸ್ ಕ್ಯೂಬ್ಸು. ಸೊ ಈ ಐಸ್ ಕ್ಯೂಬ್ ಹಾಕೋದ್ರಿಂದಂತೂ ತುಂಬಾ ಫುಲ್ ಕೂಲಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಒಂದು 5-6 ಹಾಕಿದ್ದೀನಿ ಐಸ್ ಕ್ಯೂಬ್ಸು. ಸೊ ಈ ಐಸ್ ಕ್ಯೂಬ್ಸ್ ಇಷ್ಟನ್ನು ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಫೈನಲಿಯಾಗಿ ಜ್ಯೂಸ್ ಕೂಡ ರೆಡಿ ಆಯಿತು. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಮತ್ತೆ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್, ಸಿ ಯು.